ಜೈ ಶ್ರೀರಾಮ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಲುಕ್ ಅಟ್ ಮೀ. ಇವಾಗ 3 ಬನಾನಾ ಇಟ್ಕೊಂಡಿದ್ದೀನಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬಸ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಹಾಗೆ ತುಂಬ ಹಶ್ವಾಗೋಯ್ತು. ಇದೆಲ್ಲ ತಿನ್ಕೊಂಡು ಹೊರಟೆ. ನನ್ನ ಲೈಫಲ್ಲಿರೋ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್ ಅಂದರೆ ಇದೆ ನೋಡಿ. ನನ್ನ ಕಷ್ಟ ಸುಖನ ಹಂಚ್ಕೊಳ್ಳೋಕ್ಕಿರೋ ಏಕೈಕ ವ್ಯಕ್ತಿ ಹತ್ರ ನಾನಿವತ್ತು ಹೋಗ್ತಾ ಇದ್ದೀನಿ. ತಿರುಪತಿ ಹತ್ರ ಇರೋ ತಿರುಮಲ ಬೆಟ್ಟ. ಯಾರಿಗೆಲ್ಲ ಗೊತ್ತಿರಲ್ಲ ಹೇಳಿ. ತಿರುಪತಿ ಶ್ರೀನಿವಾಸ ಅಂದರೆ ನನಗಂತೂ ಪಂಚಪ್ರಾಣ. ನಾನು ಇಯರ್ಲಿ ಟ್ವೈಸ್ ಹೋಗ್ತಾನೆ ಇರ್ತೀನಿ. ಸೊ ಈ ಸರ್ತಿ ಕೂಡ ಹಾಗೆ ಹೊರಟು ನೈಟ್ ಬೆಂಗಳೂರಿಂದ 10 ಗಂಟೆ ಮೆಜೆಸ್ಟಿಕ್ಕಿಂದ ಬಸ್ ಹತ್ತಿ ಬೆಳಗ್ಗೆ 4 ಗಂಟೆಗೆಲ್ಲ ತಿರುಪತಿ ರೀಚ್ ಆದೆ. ಅಲ್ಲಿಂದ ಆಟೋ ಹತ್ಕೊಂಡು ಅಲಿಪಿಲಿ ಬೆಟ್ಟ ಹತ್ರ ಬಂದ್ವಿ. ಬೆಳಿಗ್ಗೆ 4:30-5 ಗಂಟೆಗೆ ಇಷ್ಟು ಜನ ವೆಯ್ಟ್ ಮಾಡ್ತಿದ್ರು. ನಾವು ಅಲ್ಲೇ ಗೇಟ್ ಓಪನ್ ಆಗೋವರೆಗೂ ವೆಯ್ಟ್ ಮಾಡ್ತಾ ಇದ್ವಿ. ಗೇಟ್ ಓಪನ್ ಆಯಿತು ಅಂತ ನೆಕ್ಸ್ಟ್ ಜನ ಎಲ್ಲ ಒಳಗಡೆ ಹೊರಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಹತ್ತುತ್ತಾ ಇನ್ನೇನು ಬೆಳಗ್ಗೆ ಆಗೋಯ್ತು. ಸ್ವಲ್ಪ ಅರ್ಧ ದೂರ ಬಂದ್ವಿ. ನಂಗೆ ತುಂಬ ಹಶ್ವಾಗೋಯ್ತು. ಬೆಳಗ್ಗೆ 4 ಗಂಟೆಗೆ ಸ್ಟಾರ್ಟ್ ಮಾಡಿರೋ ಜರ್ನಿ. 1 ಸೀಬೆಹಣ್ಣು ತಿಂದೆ, ಅರ್ಧಕ್ಕೆ ಬಂದಿದ್ದೀನಿ. ಇವಾಗ 3 ಬನಾನಾ ಇಟ್ಕೊಂಡಿದ್ದೀನಿ. ಇನ್ನು ಎಷ್ಟು ಸ್ಟೆಪ್ಸ್ ಇದೆ? 2000 ಇರ್ಬೋದು. ಎಷ್ಟು ಟಯರ್ಡ್ನೆಸ್ ಇದೆ ನನ್ನ ಫೇಸಲ್ಲಿ. ತಿರುಪತಿ ಬೆಟ್ಟ ಹತ್ತೋದು ಅಂದರೆ ಸುಮ್ಮನೆ ಅಲ್ಲ. 3500 ಸ್ಟೆಪ್ಸ್ ಇದೆ. 12 to 15 ಕಿಲೋಮೀಟರ್ಸ್ ನಡಿಬೋದು ಅನಿಸುತ್ತೆ. ಇವತ್ತು ಎಷ್ಟು ಕಿಲೋಮೀಟರ್ ನಡೆದಿದ್ದೀನಿ ಅಂತ ನಾನೊಂದು ಲಾಸ್ಟಲ್ಲಿ ಪಿಕ್ ಹಾಕ್ತೀನಿ. ತುಂಬ ಟಯರ್ಡ್ ಆಗಿದ್ದರಿಂದ ಏನೂ ಕೂಡ ತಿಂದಿರಲಿಲ್ಲ. ಹಾಗೆ ಹತ್ಕೊಂಡು ಸ್ವಲ್ಪ ಟೈಮ್ ಕೂತ್ಕೊಂಡು ಬೆಟ್ಟ ಹತ್ತುವಾಗ ಈ ಥರ ಅನಿಮಲ್ಸ್ ಎಲ್ಲ ಕಾಣಿಸುತ್ತಲ್ಲ, ಅದೇ ಒಂದು ಎಂಜಾಯ್ಮೆಂಟ್ ಅಂದ್ಕೊಂಡು ಹೋಗೋದು. ಚೆನ್ನಾಗಿರುತ್ತೆ. ಅರ್ಧ ದೂರ ಹೋದ್ವಿ. ಅಲ್ಲಿ ಗಂಟೆ ಕಟ್ಕೋದು ಆಂಜನೇಯ ಇತ್ತು. ನಮಸ್ಕಾರ ಮಾಡ್ಕೊಂಡು ಮನಸ್ಸಲ್ಲಿ ಇರೋದು ಕೇಳ್ಕೊಂಡು ಮುಂದೆ ಹೋದ್ವಿ. ಮತ್ತು ಅಲ್ಲಿ ಜಿಂಕೆ ಮತ್ತು ಸಾರಂಗ ಎಲ್ಲ ನೋಡ್ಕೊಂಡು ಹಾಗೆ ಮುಂದೆ ಹೋದ್ವಿ. ಇದು ಕಾಡಲ್ಲಿರೋ ಅಳಿಲು ಹೇಗಿದೆ ನೋಡಿ. ನಮ್ಮ ಕಡೆ ನೋಡೋ ಅಳಿಲಿಗೂ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ. ದೊಡ್ಡ ಇದೆ, ತುಂಬ ಇತ್ತು. ಸಾರಂಗಗಳೆಲ್ಲ ಅಲ್ಲೇ ಮುಂದೆ ಓಡಾಡ್ತಿದ್ವು. ಬೆಟ್ಟ ಹತ್ತಿ ಸಾಕಾಗೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾ ಇದ್ದೀನಿ. ನನ್ನ ಕಾಲೆಲ್ಲ ನೋಡ್ಬೋದು, ಫುಲ್ಲು ಬೊಬ್ಬೆ ಆಗೋಗಿದೆ ಕಾಲೆಲ್ಲ. ಅದಕ್ಕೆ ಹೇಳಿದ್ದು ಸುಮ್ಮನೆ ಅಲ್ಲ ತಿರುಪತಿ ಬೆಟ್ಟ ಹತ್ತೋದು ಅಂತ. ಇಲ್ಲಿ ನಾನು ಮಂಡಿ ಮೆಟ್ಲು ಹತ್ತೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ 12 ಗಂಟೆ ಆಗಿತ್ತು ಅನಿಸುತ್ತೆ. ಕೆಲವೊಬ್ಬರು ಕೇಳ್ತಾ ಇದ್ರು, ಇದೆಲ್ಲ ಬೇಕಾ ನಿನಗೆ, ಯಾಕೆ ಮಾಡಬೇಕು, ದೇವ್ರೇನು ಕೇಳಿದ್ನಾ ಅಂದ್ಬಿಟ್ಟು. ದೇವ್ರೇನು ಉಪವಾಸ ಮಾಡು ಹೀಗೆ ಮಾಡು ಅಂತ ಏನು ಹೇಳಿರಲಿಲ್ಲ. ಇದೆಲ್ಲ ನಮ್ಮ ಖುಷಿ ಮತ್ತು ನಮ್ಮ ಭಕ್ತಿ ಅಷ್ಟೇ. ನಾವೆಷ್ಟು ಭಕ್ತಿ ಶ್ರದ್ಧೆಯಿಂದ ದೇವ್ರ ಹತ್ರ ಹೋಗ್ತೀವೋ ಹಾಗೆ ನಮ್ಮ ಕಷ್ಟನೂ ಕಲ್ಲಿನಾಗೆ ಕರಗೋ ಥರ ಮಾಡ್ತಾನೆ ದೇವರು. ನಾನು ನಂಬಿದ್ದೀನಿ, ಯಾವುದೇ ಸಿಚುವೇಶನಲ್ಲೂ ನನ್ನ ಕೈ ಬಿಟ್ಟಿಲ್ಲ, ಬಿಡೋದು ಇಲ್ಲ ನನ್ನ ದೇವರು. ಹತ್ತೋವಾಗ ಜೋಶ್ ಇತ್ತು. ಆಮೇಲೆ ಹತ್ತುತ್ತಾ ಫುಲ್ಲು ಟಯರ್ಡ್ ಆಗಿಬಿಟ್ಟೆ. ಏನು ಒಂದು ವಿಷಯ ಅಂದರೆ, ನಾನು ಒಂದು ವರ್ಷವೂ ಹತ್ತುತ್ತಾ ಇದ್ದರೆ ಅಷ್ಟು ಟಯರ್ಡ್ ಆಗ್ತಾ ಇದ್ದೀನಿ ನಾನು. ಅಂದರೆ ಹೋದ ವರ್ಷ ಹತ್ತಿದಾಗ ನಾನು ಅಷ್ಟು ಆ್ಯಕ್ಟಿವ್ ಆಗಿದ್ದೆ. ಈ ವರ್ಷ ತುಂಬ ಟಯರ್ಡ್ ಆಗಿದ್ದೀನಿ. ಹಾಗಂತ ನಾನು ಹತ್ತೋದು ಬಿಟ್ಟಿಲ್ಲ. ನನ್ನ ಕೈಲಾಗೋವರೆಗೂ ನಾನು ಹತ್ತುತ್ತಾನೇ ಇರ್ತೀನಿ. ನಾನು ದೇವ್ರ ಹತ್ರ ಏನು ಕೇಳ್ಕೊಳ್ದೇ ಇದ್ರೂ ನನಗೆಲ್ಲ ಕೊಟ್ಟಿದ್ದಾರೆ ದೇವರು. ನಾನು ಎಷ್ಟು ಭಕ್ತಿ ಇಟ್ಟಿದ್ದೀನೋ ಅಷ್ಟು ನನಗೆ ಚೆನ್ನಾಗೇ ಇಟ್ಟಿದ್ದಾರೆ. ಯಾಕೆ ಈ ತಿರುಪತಿಗೆ ಇಷ್ಟು ಜನ ಬರ್ತಾರೆ ಅಂದರೆ, ಇಲ್ಲಿ ಯಾವುದೇ ರೀತಿ ದೇವರ ಪ್ರತಿಷ್ಠಾಪನೆ ಮಾಡಿರೋದಲ್ಲ, ಮತ್ತು ಶಿಲೆನ ಕೆತ್ತನೆ ಮಾಡಿ ನಿಲ್ಲಿಸಿರೋದು ಅಲ್ಲ, ಬೇರೆ ಕಡೆಯಿಂದ ದೇವ್ರನ್ನ ತೊಗೊಂಡು ಬಂದು ಇಟ್ಟಿರೋದು ಅಲ್ಲ, ಅಥವಾ ಭೂಮಿ ಒಳಗಿಂದ ಸಿಕ್ಕಿರೋದು ಅಲ್ಲ. ಸ್ವತಃ ಶ್ರೀನಿವಾಸನೇ ಕಲಿಯುಗದ ಉದ್ಧಾರಕ್ಕೋಸ್ಕರ ಸ್ವತಃ ತಾವೇ ಕಲ್ಲಾಗಿ ನಿಂತಿರೋದು. ಮತ್ತು ಈ ತಿರುಮಲ ದೇವಸ್ಥಾನದನ್ನು ತುಂಬ ಹೆಸರುಗಳಿಂದ ಕರೀತಾರೆ. ತಿರುಪತಿ ಬಾಲಾಜಿ ಅಂತ, ಮತ್ತು ವೆಂಕಟೇಶ್ವರ, ಮತ್ತು ವಿಷ್ಣು ರೂಪ ಶ್ರೀನಿವಾಸ ಅಂತ, ಕಲಿಯುಗದ ವಿಷ್ಣು ವಾಸಿಸುವ ಸ್ಥಳ, ಮತ್ತು 7 ಬೆಟ್ಟಗಳ ದೇವರು, ಬೇರೆ ಬೇರೆ ಹೆಸರುಗಳಿಂದ ಹೆಸರುವಾಸಿ ಆಗಿದೆ ತಿರುಪತಿ. ಒಂದ್ಸತಿ ನೀವು ಈ ದೇವ್ರನ್ನ ನಂಬಿದರೆ ಸಾಕು, ನಿಮ್ಮ ಜೀವನದಲ್ಲಿ ಏನಾಗಬೇಕು ಅನ್ನೋದನ್ನ ಭಗವಂತನೇ ದಾರಿ ತೋರಿಸಿ ಅವರೇ ರೂಪಿಸ್ತಾರೆ ನಿಮ್ಮ ಜೀವನನ. ಈ ತಿರುಮಲ ಬೆಟ್ಟಕ್ಕೆ ಹೋಗೋಕ್ಕೆ 2 ದಾರಿಗಳಿದೆ. ಒಂದು ಅಲಿಪಿರಿ ಮಾರ್ಗ, ಇನ್ನೊಂದು ಶ್ರೀವಾರಿ ಮೆಟ್ಟಿಲು ಮಾರ್ಗ. ಈ ಶ್ರೀವಾರಿ ಮೆಟ್ಟಿಲು ಮಾರ್ಗ ಅರ್ಧದಿಂದ ಸ್ಟಾರ್ಟ್ ಆಗುತ್ತೆ. ಬೇಗ ಜನಗಳು ಹೋಗಿ ದರ್ಶನ ಮಾಡ್ಬೋದು. ಆದರೆ ಅಲಿಪಿರಿ ಬಂದುಬಿಟ್ಟು ಸ್ಟಾರ್ಟಿಂಗಿಂದನೇ ಹತ್ತಬೇಕು. ಇದು 7 ಬೆಟ್ಟಗಳನ್ನು ತೋರಿಸುತ್ತೆ. ಈ 7 ಬೆಟ್ಟಗಳನ್ನು ಸಪ್ತಗಿರಿ ಅಂತಲೂ ಕರೀತಾರೆ.
ಇದು ಆದಿಶೇಷನ 7 ತಲೆಗಳನ್ನು ಪ್ರತಿನಿಧಿಸುತ್ತದೆ. ಅವುಗಳು ಯಾವುವು ಅಂದರೆ, ಒಂದು ಶೇಷಾದ್ರಿ, ನೀಲಾದ್ರಿ, ಗರುಡಾದ್ರಿ, ಅಂಜನಾದ್ರಿ, ವೃಷಭಾದ್ರಿ, ನಾರಾಯಣಾದ್ರಿ, ಕೊನೆಯದಾಗಿ ವೆಂಕಟಾದ್ರಿ. ಈ 7 ಬೆಟ್ಟಕ್ಕೂ ಒಬ್ಬನೇ ಒಡೆಯ, ಅವನೇ ಶ್ರೀಮನ್ನಾರಾಯಣ. ನಾನು ಯಾವಾಗಲೂ ಚೂಸ್ ಮಾಡೋದು ಅಲಿಪಿರಿ ಬೆಟ್ಟನೇ. ಬೆಟ್ಟ ಹತ್ತೋ ಮೊದಲನೇ ಹೆಜ್ಜೆನ ಅಡಿಪಿಡಿ ಅಂತ ಕರಿತಾ ಇದ್ರು. ಹಾಗೆ ಕರಿತಾ ಕರಿತಾ ಎಲ್ರೂ ಅಲಿಪಿರಿ ಆಯ್ತಾ ಬಂತು ಆ ಹೆಸರು. ಆ ಬೆಟ್ಟ ಹತ್ತುವಾಗ ಸುತ್ತಲೂ ಹುಣಸೆ ಮರಗಳೇ ಕಾಣ್ತಾ ಇದ್ವಂತೆ. ತಿರುಮಲ ಬೆಟ್ಟದಲ್ಲಿ ಸ್ವಾಮಿಯವರು ಕೂಡ ಹುಣಸೆ ಮರದ ಕೆಳಗಡೆನೆ ನೆಲೆಯಾದರು ಅನ್ನೋ ಒಂದು ನಂಬಿಕೆ ಇದೆ. ತಮಿಳಿನಲ್ಲಿ ಹುಣಸೆ ಮರನ ಪುಲಿ ಅಂತ ಕರೀತಾರೆ. ಹಾಗೆ ಆ ಪ್ರದೇಶವನ್ನು ಅಡಿಪುಲಿ ಅಂತ ಕರಿತಾ ಇದ್ರು. ದಿನಗಳು ಕಳೀತಾ ಆಮೇಲೆ ಅದರ ಹೆಸರು ಬದಲಾಗಿದ್ದು ಅಲಿಪಿರಿ ಅಂತ ಚೇಂಜ್ ಆಯಿತು. ಬೆಟ್ಟ ಹತ್ತುವಾಗ್ಲೇ ತುಂಬ ದೇವಸ್ಥಾನಗಳನ್ನ ನೋಡ್ಬೋದು ಅಲ್ಲಿ ಹೋಗ್ತಾನೆ. ಆಂಜನೇಯ, ಗರುಡದೇವ, ಗಣೇಶ ಈ ಥರ ಎಲ್ಲ ಇದೆ. ಫೈನಲಿ ಬೆಟ್ಟ ಹತ್ತಿ ಕಂಪ್ಲೀಟ್ ಮಾಡಿದೆ. ಕೆಳಗಡೆಯಿಂದ ಬ್ಯಾಗ್ ಕೊಟ್ಟಿದ್ವಲ್ಲ, ಅದು ಮೇಲ್ಗಡೆ ಬಂತು. ಅಷ್ಟೊತ್ತಿಗೆ ಮುಡಿ ಕೊಡೋಣ ಅಂತ ಹೊರಟೆ. ನಿಮ್ಮ ಮುಡಿ ಕೊಡೋದು ಅಂದರೆ ನಿಮ್ಮ ದುರಂಕಾರನ ಮುರಿಯೋದು ಅಂತ ಅರ್ಥ. ಕೂದಲು ಸಿಕ್ಕಾದಾಗ ಹಳ್ಳಿ ಕಡೆ ಹೇಳ್ತಾರೆ ನೋಡಿ, ನಿನಗೆ ಕೋಪ ಇದೆ ಅದಕ್ಕೆ ಸಿಕ್ಕಾಗಿದೆ ಅಂತ. ಅದು ಅವ್ರವ್ರ ನಂಬಿಕೆ ಅಷ್ಟೇ. ನಾನು ಪ್ರತಿ ಸಲ ಬಂದಾಗಲೂ ಮುಡಿ ಕೊಡ್ತಾನೆ ಇರ್ತೀನಿ. ಅವರಿಗೆ ಕಾಣಿಕೆ ಕೊಟ್ಟು ಅಲ್ಲಿಂದ ಸ್ವಲ್ಪ ಊಟ ತಿನ್ನೋಣ ಅಂತ ಹೊರಟೆ. ಫ್ರೆಶ್ ಅಪ್ ಆಗಿ ಅಲ್ಲಿಂದ ಬಂದು ದೇವಸ್ಥಾನಕ್ಕೆ ಇನ್ನೂ ಎಂಟ್ರಿ ಆಗಿರಲಿಲ್ಲ. ಅಲ್ಲೇ ಹೊರಗಡೆ ಶ್ರೀನಿವಾಸನ್ ಫ್ರೇಮ್ ಇದೆ, ಅಲ್ಲಿಂದ ಎಲ್ಲ ಸ್ವಲ್ಪ ಫೋಟೋಸ್ ತಗೊಂಡು ಒಳಗಡೆ ಹೋದ್ವಿ. ಇಲ್ಲಿಂದ ಎಷ್ಟು ಈಸಿಯಾಗಿ ಕಾಣ್ತಿದೆ ಅಲ್ವಾ ಟೆಂಪಲ್ಲು. ಅಲ್ಲಿಗೆ ಹೋಗೋಕೆ ಎಷ್ಟು ಕಷ್ಟಪಡಬೇಕು ಗೊತ್ತಾ. 2 to 3 ಸೆಕೆಂಡ್ಸ್ಗೋಸ್ಕರ 2 days ಕಳೆದಿದ್ದೀನಿ ನಾನು ಆ ಜಾಗದಲ್ಲಿ. ಮತ್ತು ಅಲ್ಲಿ ಒಂದು ಪಲ್ಲಕ್ಕಿ ಉತ್ಸವ ನಡೀತಾ ಇತ್ತು, ಲಕ್ಷ್ಮೀ ಶ್ರೀನಿವಾಸನ್ ಉತ್ಸವ. ಅದನ್ನು ನೋಡ್ಕೊತಾ ಸುಮಾರು ಜನ ನಿಂತಿದ್ದಾರೆ. ನಾವು ಸ್ವಲ್ಪ ಹೊತ್ತು ನೋಡಿಕೊಂಡು ಅಲ್ಲಿಂದ ಹಾಗೆ ಮುಂದೆ ಹೋಗಿದ್ವಿ. ಪಲ್ಲಕ್ಕಿ ಉತ್ಸವ ಶ್ರೀನಿವಾಸ ಕಲ್ಯಾಣ ಮಾಡ್ತಾಯಿದ್ರು. ನೋಡೋಕೆ 2 ಕಣ್ಣು ಸಾಲದು. ಯಾರಿಗೂ ಸಿಗೋದಿಲ್ಲ ಈ ಥರ ಚಾನ್ಸು, ರೇರು. ಒಳಗಡೆ ಯಾರನ್ನೂ ಬಿಡಲ್ಲ, ಗೇಟ್ ಹಾಕಿರ್ತಾರೆ. ದೂರದಿಂದನೇ ಎಲ್ಲ ದರ್ಶನ ಮಾಡ್ಕೋಬೇಕು. ನನಗೂ ಒಂದು ದಿವಸ TTDಲಿ ಕೆಲಸ ಮಾಡಬೇಕು ಅಂತ ತುಂಬ ಆಸೆ. ಯಾವಾಗ ನೆರವೇರುತ್ತೋ ಗೊತ್ತಿಲ್ಲ. ನಾನು ತುಂಬ ಟ್ರೈ ಮಾಡ್ತಾ ಇದ್ದೀನಿ ಹೋಗೋದಕ್ಕೆ. ದರ್ಶನ ಎಲ್ಲ ಮುಗಿಸಿ ಅಲ್ಲಿಂದ ಮುಂದೆ ಹೊರಟ್ವಿ. ಅಲ್ಲಿ ಆನೆಗಳು ಹೋಗ್ತಾ ಇದೆ, ಅದನ್ನು ನೋಡ್ಕೊಂಡು ಹೋಗ್ತಿದ್ವಿ. ಅದ್ರ ಮೇಲೇ ಉತ್ಸವಗಳು ನಡೆಸೋದು. ಫುಲ್ ಗೇಟ್ ಹಾಕಿದ್ರು, ಅಲ್ಲಿಗೆ ಯಾರಿಗೂ ಬಿಡ್ತಾ ಇರಲಿಲ್ಲ. TTD ಅವ್ರು ಮಾತ್ರ ಹೋಗಬೇಕಿತ್ತು, ಆದರೂ ಬಿಡಲಿಲ್ಲ. ಮುಂದೆ ಸ್ವಲ್ಪ ದೂರ ಹೋಗಿದೆ. ಈ ಆನೆಗಳಿಗೇ ಎಷ್ಟು ಸೆಕ್ಯೂರಿಟಿ ಕೊಡ್ತಾ ಇದ್ದಾರೆ ನೋಡಿ. ಜನಗಳನ್ನ ನೋಡಿ ಆನೆಗಳು ಹೆದರಬಾರ್ದು ಅಂತ ಅವಾಗ ಉತ್ಸವಕ್ಕೆ ಕರ್ಕೊಂಬರ್ಬೇಕಲ್ವಾ ಅಂತ ಇವಾಗಲೇ ಕರ್ಕೊಬರ್ತಾರೆ. ಇವಾಗ ನಾವು ಹೋಗ್ತಾ ಇದ್ದೀವಿ ಭೂವರಹ ಸ್ವಾಮಿ ದೇವಸ್ಥಾನದ ಹತ್ರ. ಮೊದಲು ಇಲ್ಲಿ ದರ್ಶನ ಮಾಡಿಕೊಂಡು ಮುಂದೆ ಇದು ಪುಷ್ಕರಣಿ ಅಂದರೆ ನೀರಿನ ಮಂಟಪ. ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದ ಕಡೆಗೆ ಹೊರಟ್ವಿ. ಅಂದರೆ ಶ್ರೀನಿವಾಸನ್ ದರ್ಶನಕ್ಕೋಸ್ಕರ ಹೊರಟ್ವಿ. ಅಲ್ಲಿಂದ ಮುಂದೆ ಹೋಗ್ಬಿಟ್ಟು ದರ್ಶನ ಕ್ಯೂನಲ್ಲಿ ನಿಂತ್ಕೊಂಡ್ವಿ. ಇಲ್ಲಿ ಯಾವಾಗ್ಲೂ ಹೆವಿ ಕ್ರೌಡ್ ಇರುತ್ತೆ. ಒಂದು ದಿನ ಈ ಥರ ಇಲ್ಲ ಅನ್ನೋ ಹಾಗೆ ಇಲ್ಲ, ನೋಡ್ಬೋದು. ನೆಕ್ಸ್ಟ್ ಈ ಥರ ಒಂದೊಂದು ರೂಮಲ್ಲಿ ಎಲ್ಲರನ್ನೂ ಬೆಳಗ್ಗೆನೇ ದರ್ಶನ ಆಯಿತು. ಎಲ್ಲ ಮುಗಿಸ್ಕೊಂಡು ದರ್ಶನ ಎಲ್ಲ ಚೆನ್ನಾಗಾಗಿ ಈಚೆ ಬಂದ್ವಿ. ಬೆಳಗಿನ ಜಾವ ದರ್ಶನ ಮುಗ್ದಿದ್ದು ನಮಗೆ. ಸೊ ವೆದರ್ ಈ ಥರ ಇತ್ತು ಬೆಳಗಿನ ಜಾವ. ಫೋಟೋ ತಕ್ಕೊಳ್ಳೋಕ್ಕೆ ಟೈಮ್ ಅಂತೂ ಇರಲಿಲ್ಲ. ದರ್ಶನನೇ 1.5 ದಿನ ಆಗೋಗಿತ್ತು. ದೀಪಕ್ಕೆ ಕೈ ಮುಗಿದು ಪೂಜೆ ಮಾಡಿ ಅಲ್ಲಿಂದ ಸ್ವಲ್ಪ ಟೈಮ್ ಹೋಗಿ TTD ಹತ್ರ ಕೂತ್ಕೊಂಡಿದ್ವಿ. TTD ಅಂತ ಚಾನಲ್ ಕೂಡ ಇದೆ. ಬೆಳಗ್ಗೆಯಿಂದನೇ ಭಕ್ತಿಗೆ ಎಲ್ಲ ಮುಗಿಸಿ ಅಲ್ಲೇ ರೆಸ್ಟ್ ಮಾಡಿ ಸ್ವಲ್ಪ ಹೊತ್ತು ಸಂಜೆ ಮೇಲೆ ಹೊರಟ್ವಿ. ಒಂದು ಟ್ಯಾಕ್ಸಿ ಸಿಕ್ತು. ಅಲ್ಲಿ ಬೆಟ್ಟದಿಂದ ಕೆಳಗಡೆ ಹೋದ್ವಿ. ವ್ಯೂ ನೋಡೋಕೆ ತುಂಬ ಚೆನ್ನಾಗಿತ್ತು ಅಂತ ಈ ಥರ ಕ್ಲಿಪ್ಸ್ ತಗೊಂಡೆ. ನೆಕ್ಸ್ಟ್ ಅಲ್ಲಿಂದ ಮಧ್ಯಾಹ್ನ ಬಸ್ ಇತ್ತು. ಬಸ್ ಒಳಗಡೆಯಿಂದ ಈ ಕ್ಲಿಪ್ಸ್ನ ತಗೊಂಡೆ ನಾನು. ನೋಡೋಕ್ಕೆ ಸೇಮ್ ಶ್ರೀನಿವಾಸನ್ ಫೇಸ್ ಥರನೇ ಇದೆ. ಇಲ್ಲಿ ನೋಡ್ಬೋದು ನೀವು, ಕಣ್ಣು, ಮೂಗು, ಬಾಯಿ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ. ನಂಬಿದಷ್ಟು ದೇವರು ಒಳ್ಳೇದು ಮಾಡ್ತಾನೆ, ನಂಬಿಕೆ ಇರಬೇಕು ಅಷ್ಟೇ. ಇದು ನೋಡಿ, ನಾನು 23 ಕಿಲೋಮೀಟರ್ಸ್ ವಾಕ್ ಮಾಡಿದ್ದೀನಿ. ಇದು ಅಲ್ಲಿಂದ ವಿಗ್ರಹ ತಂದು ಮನೇಲಿಟ್ಟು ಪೂಜೆ ಮಾಡಿದ್ದೀನಿ. ಈವ್ನಿಂಗ್ ಅಷ್ಟರಲ್ಲಿ ಮನೆ ರೀಚ್ ಆದೆ ನಾನು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್.